ವೆಲ್ಕಮ್ ಟು ಕನ್ನಡ ಕಲೆಕ್ಷನ್ಸ್ ಯೂಟ್ಯೂಬ್ ಚಾನೆಲ್. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಹಲವಾರು ಹಕ್ಕಿಗಳು ವಾಸಿಸುತ್ತಿದ್ದವು. ಅವುಗಳಲ್ಲಿ ಒಂದು ಜಾಣ ಗೂಬೆ ಮತ್ತು ಒಂದು ಚತುರ ಕಾಗೆ ಹೆಚ್ಚು ಪ್ರಸಿದ್ಧರಾಗಿದ್ದವು. ಗೂಬೆ ರಾತ್ರಿ ಹೊತ್ತು ಎಚ್ಚರವಾಗುತ್ತಿತ್ತು ಮತ್ತು ಕತ್ತಲಲ್ಲಿ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದಿತ್ತು. ಆದರೆ ಹಗಲಿನಲ್ಲಿ ಅದು ಏನನ್ನೂ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಕಾಗೆ ಬುದ್ಧಿವಂತ ಮತ್ತು ಶಬ್ದ ಮಾಡುವುದರಲ್ಲಿ ಚುರುಕಾಗಿದ್ದು, ಹಗಲು ಹೊತ್ತು ಅದು ಎಲ್ಲವನ್ನೂ ಸ್ಪಷ್ಟವಾಗಿ ನೋಡುತ್ತಿತ್ತು, ಆದರೆ ರಾತ್ರಿ ಹೊತ್ತು ಏನನ್ನೂ ಕಾಣಲಾಗುತ್ತಿರಲಿಲ್ಲ. ಹೀಗೆ ಎರಡೂ ಹಕ್ಕಿಗಳು ವಿಭಿನ್ನ ಶಕ್ತಿಯನ್ನೂ ವಿಭಿನ್ನ ದೌರ್ಬಲ್ಯವನ್ನು ಹೊಂದಿದ್ದವು. ಅವುಗಳ ನಡುವೆ ಸ್ನೇಹ ಇರಲಿಲ್ಲ, ಬದಲಿಗೆ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಅಸೂಯೆ ಹೆಚ್ಚಾಗಿತ್ತು. ಹೀಗೆ ಒಂದು ದಿನ ಹಗಲು ಹೊತ್ತಿನಲ್ಲಿ ಗೂಬೆ ಒಂದು ಮರದ ಕೊಂಬೆಯಲ್ಲಿ ಕೂತು ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡುತ್ತಿತ್ತು. ಆಗ ಕಾಗೆ ಅಲ್ಲಿಗೆ ಬಂದು, ಹೇ ಗೂಬೆ, ನೀನು ಎಷ್ಟು ಅಸಹಾಯಕರವೋ ನೋಡು, ನಿನಗೆ ಹಗಲು ಹೊತ್ತಿನಲ್ಲಿ ಏನನ್ನೂ ನೋಡಲಾಗುವುದಿಲ್ಲ, ನಿನ್ನ ಕಣ್ಣುಗಳು ಅಷ್ಟು ವ್ಯರ್ಥ ಎಂದು ಹಾಸ್ಯ ಮಾಡಿತು. ಗೂಬೆ ಕಣ್ಣು ತೆರೆದು, ಕಾಗೆ, ನನ್ನನ್ನು ಹಾಸ್ಯ ಮಾಡಬೇಡ, ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಸಮಯವಿರುತ್ತದೆ. ನಾನು ರಾತ್ರಿ ಹೊತ್ತಿನಲ್ಲಿ ಎದ್ದು ಎಲ್ಲವನ್ನೂ ಸ್ಪಷ್ಟವಾಗಿ ನೋಡುತ್ತೇನೆ, ಆಗ ನಿನ್ನ ಕಣ್ಣುಗಳು ಕಾಣುವುದಿಲ್ಲ ಎಂದು ನಿಧಾನವಾಗಿ ಹೇಳಿತು. ಆದರೆ ಕಾಗೆ ಆ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಅದು ಇನ್ನಷ್ಟು ಗರ್ವದಿಂದ, ನನಗೆ ಹಗಲು ಸಾಕು, ಹಗಲು ಹೊತ್ತಿನಲ್ಲಿ ಎಲ್ಲರೂ ಎಚ್ಚರವಾಗಿರುತ್ತಾರೆ, ಕೆಲಸ ಮಾಡುತ್ತಾರೆ, ನೀನು ಯಾವ ಕೆಲಸಕ್ಕೂ ಉಪಯೋಗವಿಲ್ಲ ಎಂದು ಹೀಯಾಳಿಸಿತು. ಆದರೆ ಗೂಬೆ ಮನಸ್ಸಿನಲ್ಲಿ ನಿಟ್ಟುಸಿರಿಟ್ಟು ಶಾಂತವಾಗಿ ಅದೆಲ್ಲವನ್ನೂ ಸಹಿಸಿತು. ಅದೇ ರಾತ್ರಿ ಕತ್ತಲಾಗಿ ಚಂದ್ರ ಪ್ರಕಾಶವಿದ್ದಾಗ ಗೂಬೆ ಎಚ್ಚರವಾಗಿ ಕಾಡಿನ ಸುತ್ತಲೂ ಹಾರಾಡಿತು. ಅದು ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡಿ ತಿಂದಿತು. ಆದರೆ ಕಾಗೆಗೆ ಏನೂ ಕಾಣಲಿಲ್ಲ. ಅದು ಒಂದು ಕೊಂಬೆಯ ಮೇಲೆ ಕುಳಿತುಕೊಳ್ಳಲು ಹೋಗಿ ಬಿದ್ದಿತ್ತು. ಏನನ್ನೂ ನೋಡಲಾರದೆ ಸ್ವಲ್ಪ ಭಯದಿಂದ ನಡುಗುತ್ತಿತ್ತು. ಆಗ ಗೂಬೆ ಕಾಗೆಯ ಹತ್ತಿರ ಬಂದು, ನೋಡು ಕಾಗೆ, ಈಗ ನನ್ನ ಸಮಯ, ನಾನು ರಾತ್ರಿ ಹೊತ್ತಿನಲ್ಲಿ ಚೆನ್ನಾಗಿ ನೋಡುತ್ತೇನೆ, ನಿನಗೆ ಈಗ ಕತ್ತಲೆ ಮಾತ್ರ ಎಂದು ಮೃದುವಾಗಿ ಹೇಳಿತು. ಕಾಗೆ ಇದನ್ನು ಕೇಳಿ, ಇದು ನನಗೆ ಅನ್ಯಾಯ, ನಿನ್ನ ಶಕ್ತಿ ಕೇವಲ ಕತ್ತಲಿನಲ್ಲಿ ಮಾತ್ರ, ಅದರಿಂದ ನೀನು ದೊಡ್ಡವರು ಆಗುವುದಿಲ್ಲ ಎಂದು ಕೋಪದಿಂದ ಕೂಗಿತು. ಗೂಬೆ ಮತ್ತೆ, ಸ್ನೇಹಿತನೇ, ಶಕ್ತಿಯನ್ನು ಹೋಲಿಸುವುದರಿಂದ ಲಾಭವಿಲ್ಲ, ನಮಗೆಲ್ಲ ನಮ್ಮದೇ ಆದ ಸಮಯ, ನಮ್ಮದೇ ಆದ ಉಪಯೋಗವಿದೆ ಎಂದು ಶಾಂತವಾಗಿ ಹೇಳಿತು. ಕಾಲ ಕಳೆದಂತೆ ಗೂಬೆ ಮತ್ತು ಕಾಗೆಯ ಜಗಳ ಹೆಚ್ಚುತ್ತಾ ಹೋಯಿತು. ಒಂದೇ ಮರದಲ್ಲಿ ಇಬ್ಬರೂ ಇರಲಾರದೆ ಪ್ರತ್ಯೇಕ ಮರಗಳಲ್ಲಿ ವಾಸಿಸಲು ಪ್ರಾರಂಭಿಸಿದವು. ಒಂದು ದಿನ ಬೇಟೆಗಾರ ಕಾಡಿಗೆ ಬಂದನು. ಅವನು ಬಲೆಗೆ ಆಹಾರ ಹಾಕಿ ಹಕ್ಕಿಗಳನ್ನು ಹಿಡಿಯಲು ಪ್ರಯತ್ನಿಸಿದನು. ಹಗಲು ಹೊತ್ತಿನಲ್ಲಿ ಗೂಬೆ ಏನನ್ನೂ ಗಮನಿಸಲಿಲ್ಲ. ಅದು ಆಹಾರ ತಿನ್ನಲು ಹೋದಾಗ ಬಲೆಗೆ ಸಿಕ್ಕಿಬಿಟ್ಟಿತು. ಕಾಗೆ ಅದನ್ನು ನೋಡಿ ಸಂತೋಷದಿಂದ, ಹಾಹಾ, ಈಗ ನೋಡು ಗೂಬೆ, ನಿನ್ನ ಬುದ್ಧಿ ಎಲ್ಲಿ ಹೋಯಿತು, ಹಗಲು ಹೊತ್ತಿನಲ್ಲಿ ಏನನ್ನೂ ಕಾಣದೆ ಬಲೆಗೆ ಸಿಕ್ಕಿಬಿಟ್ಟೆ ಎಂದು ಕೂಗಿತು. ಆದರೆ ಅದೇ ರಾತ್ರಿ ಬೇಟೆಗಾರ ಇನ್ನೊಂದು ಬಲೆ ಇಟ್ಟು ಹೋದನು. ಕಾಗೆ ಅದನ್ನು ಗಮನಿಸಲಾರದೆ ಹಾರಿ ಬಂದು ಅದರಲ್ಲಿ ಸಿಕ್ಕಿಬಿಟ್ಟಿತು. ಗೂಬೆ ತನ್ನ ಕತ್ತಲೆ ದೃಷ್ಟಿಯಿಂದ ಅದನ್ನು ನೋಡಿ, ನೋಡಿದೆಯಾ ಸ್ನೇಹಿತನೇ, ಈಗ ನಿನ್ನ ತುರ್ತು, ರಾತ್ರಿ ಹೊತ್ತು ನಿನಗೆ ಕಣ್ಣು ಕೆಲಸ ಮಾಡುವುದಿಲ್ಲ ಎಂದು ಹೇಳಿತು. ಆಗ ಕಾಗೆಗೆ ತನ್ನ ತಪ್ಪು ಅರಿವಾಯಿತು. ನಂತರ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಂಡು ಇಬ್ಬರೂ ಸಹ ಆ ಬಲೆಯಿಂದ ಹೊರಕ್ಕೆ ಬಂದರು. ಅಲ್ಲಿಂದ ಇಬ್ಬರೂ ಪ್ರಾಣ ಸ್ನೇಹಿತರಂತೆ ಜೀವಿಸಲು ಆರಂಭಿಸಿದರು. ಈ ಕಥೆಯಿಂದ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಶಕ್ತಿ ಮತ್ತು ಸಮಯ ಇರುತ್ತದೆ, ಮತ್ತು ಸಹಾಯ, ಸಹಕಾರದಿಂದ ಬದುಕಿದರೆ ಎಲ್ಲರೂ ಸುಖಿಯಾಗುತ್ತಾರೆ ಎಂಬುದು ಅರ್ಥವಾಗುತ್ತದೆ.